ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದನ್ನು ಸಹಿಸಿಕೊಂಡ್ರೂ ಇವುಗಳನ್ನ ಮಾತ್ರ ಸಹಿಸ್ಕೊಳ್ಬಾರ್ದು ಎಂದಿದ್ದಾರೆ ಚಾಣಕ್ಯ. ಅದೇನು ಅಂತ ಈಗ ತಿಳ್ಕೊಳ್ಳೋಣ. ಆಚಾರ್ಯ ಚಾಣಕ್ಯರು ತಮ್ಮ ಜೀವಿತಾವಧಿಯಲ್ಲಿ ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಚಾಣಕ್ಯರ ಬೋಧನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸುವುದರಿಂದ ಅದೆಷ್ಟೋ ಕಷ್ಟದ ಪರಿಸ್ಥಿತಿಗಳಿಂದ ಅಥವಾ ಸಂಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಇದರಿಂದ ಜೀವನದಲ್ಲಿ ದುಃಖದಿಂದ ಮುಕ್ತಿ ಪಡೆಯಬಹುದು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಜನಸಾಮಾನ್ಯರಿಗೆ ಅನೇಕ ಉಪಯುಕ್ತ ವಿಷಯಗಳನ್ನು ಹೇಳಿದ್ದಾರೆ. ಜೀವನದಲ್ಲಿ ಈ ವಿಷಯಗಳನ್ನು ಸರಿಯಾಗಿ ಅನುಸರಿಸುವುದರಿಂದ ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದುತ್ತಾನೆ. ಒಬ್ಬ ವ್ಯಕ್ತಿಯು ಚಾಣಕ್ಯನ ನೀತಿಯ ನಿಯಮಗಳನ್ನು ಅನುಸರಿಸಿದರೆ ಅವನ ಜೀವನ ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಚಾಣಕ್ಯರು ತಮ್ಮ ನೀತಿಯಲ್ಲಿ ಇಂತಹ ವ್ಯಕ್ತಿಯಿಂದ ದೂರವಿರಬೇಕೆಂದು ಕಡ್ಡಾಯವಾಗಿ ಹೇಳಿದ್ದಾರೆ. ಆ ವ್ಯಕ್ತಿ ಯಾರು ಎಂಬುದನ್ನು ಈ ಲೇಖನದ ಮೂಲಕ ತಿಳಿಯೋಣ. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತಪ್ಪಿಯೂ ಈ ಒಂದು ವಿಚಾರವನ್ನು ಸಹಿಸಿಕೊಳ್ಳಬಾರದು. ಈ ವಿಚಾರವನ್ನು ಸಹಿಸಿಕೊಳ್ಳುವುದರಿಂದ ಇತರರಿಗೆ ನಿಮ್ಮ ಮೇಲಿದ್ದ ಗೌರವ ಹಾಳಾಗುವುದು ಮತ್ತು ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಇದನ್ನು ಸಹಿಸಿಕೊಂಡರೆ ಜೀವನದುದ್ದಕ್ಕೂ ಉಸಿರುಗಟ್ಟಿ ಬದುಕಬೇಕು. ಅಷ್ಟಕ್ಕೂ ನಾವು ತಪ್ಪಿಯೂ ಸಹಿಸಿಕೊಳ್ಳಬಾರದ ವಿಚಾರ ಯಾವುವು ಎಂಬುದು ನೋಡೋಣ. ಅವಮಾನವನ್ನು ಸಹಿಸಿಕೊಳ್ಳದಿರಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವುದೇ ಓರ್ವ ವ್ಯಕ್ತಿ ತಪ್ಪಿಯೂ ತನಗಾದ ಅವಮಾನವನ್ನು ಸಹಿಸಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಯಾವುವು ಎಂಬುದನ್ನು ನೋಡೋಣ. ಅವಮಾನವನ್ನು ಸಹಿಸಿಕೊಳ್ಳದಿರಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಾವುದೇ ಓರ್ವ ವ್ಯಕ್ತಿ ತಪ್ಪಿಯೂ ತನಗಾದ ಅವಮಾನವನ್ನು ಸಹಿಸಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಸಹಿಸಿಕೊಂಡು ಬದುಕುವುದು ಎಂದರೆ ನಮ್ಮನ್ನು ನಾವು ಉಸಿರುಗಟ್ಟಿಸಿಕೊಂಡು ಸಾಯುವುದಾಗಿದೆ. ಅವಮಾನವನ್ನು ಸಹಿಸಿಕೊಳ್ಳುವ ವ್ಯಕ್ತಿ ಬಯಸದೆಯೂ ಉಸಿರುಗಟ್ಟಿಸುತ್ತಾನೆ. ಈ ಕಾರಣದಿಂದಾಗಿ ವ್ಯಕ್ತಿಯು ಇನ್ನಷ್ಟು ನಿರಾಶೆ ಮತ್ತು ದುಃಖವನ್ನು ಅನುಭವಿಸುತ್ತಾನೆ. ಇದರಿಂದ ಅವನಿಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಒಪ್ಪುವುದಿಲ್ಲ. ಅವಮಾನಗಳನ್ನು ನಿರ್ಲಕ್ಷಿಸಬೇಡಿ. ಚಾಣಕ್ಯರ ಪ್ರಕಾರ ಯಾರಾದರೂ ನಿಮ್ಮನ್ನು ಒಮ್ಮೆ ಅವಮಾನಿಸಿದರೆ ನಿಮ್ಮ ಇಚ್ಛೆಯಂತೆ ನೀವು ಅವನನ್ನು ನಿರ್ಲಕ್ಷಿಸಬಹುದು. ಆದರೆ ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ ನೀವು ಅವನಿಗೆ ಖಂಡಿತವಾಗಿ ಪ್ರತಿಕ್ರಿಯಿಸಬೇಕು. ಏಕೆಂದರೆ ಯಾವುದೇ ಕಾರಣವಿಲ್ಲದೆ ಅವಮಾನವನ್ನು ಸಹಿಸಿಕೊಳ್ಳುವುದು ತಪ್ಪು. ಪದೇ ಪದೇ ಅವಮಾನಗಳನ್ನು ಅನುಭವಿಸುವ ವ್ಯಕ್ತಿಯ ಸ್ಥಾನಮಾನವು ಸಮಾಜದಲ್ಲಿ ಕಡಿಮೆಯಾಗುತ್ತದೆ. ಇದರಿಂದಾಗಿ ಸಮಾಜದಲ್ಲಿನ ಜನರು ಅವಮಾನವನ್ನು ಇಷ್ಟಪಡದೆ ದೂರವಿರಲು ಪ್ರಯತ್ನಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸುತ್ತಿದ್ದರೆ ಅವನನ್ನು ನಿಯಂತ್ರಿಸುವುದು ತುಂಬಾ ಮುಖ್ಯ. ಇಲ್ಲದಿದ್ದರೆ ಯಾವುದೇ ತಪ್ಪಿಲ್ಲದಿದ್ದರೂ ಸಮಾಜದಲ್ಲಿ ನಿಮ್ಮ ಗೌರವ ಹಾಳಾಗಬಹುದು. ಇತರರು ನಿಮ್ಮನ್ನು ಅವಮಾನಿಸಿದಾಗ ಬಾಯಿ ಮುಚ್ಚಿಕೊಂಡು ಬರುವ ಬದಲು ಅವರನ್ನು ಎದುರಿಸಲು ಪ್ರಯತ್ನಿಸಿ. ಅವರನ್ನು ಮಾಡಿದ ಅವಮಾನಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನೀಡಿ. ಇದರಿಂದ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.